ನಮಸ್ಕಾರ. ಮನುಷ್ಯರ ದೇಹ ಇರ್ಲಿ ಅಥವಾ ಸಸ್ಯಗಳ ರಚನೆ ಇರ್ಲಿ, ಪ್ರತಿಯೊಂದು ಜೀವಿಯೂ ಬದುಕಿ ಉಳಿಯೋಕೆಂತಾನೆ ಕೆಲವು ಅದ್ಭುತವಾದ ಆಂತರಿಕ ವ್ಯವಸ್ಥೆಗಳನ್ನ ಹೊಂದಿದೆ. ಇವತ್ತು ಮನುಷ್ಯರು ಮತ್ತು ಸಸ್ಯಗಳಲ್ಲಿರೋ ಅಂಥ ಕೆಲವು ನಂಬೋಕೆ ಆಗದಂಥ ಬದುಕುಳಿಯೋ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ, ಅಲ್ವಾ? ನಮ್ಮ ದೇಹ ಒಂದು ಅಪಾಯಕ್ಕೆ ಮಿಂಚಿನ ವೇಗದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೆ? ಅಥವಾ ಒಂದು ಸಸ್ಯ ಸದ್ದಿಲ್ಲದೆ ಸೂರ್ಯನ ಬೆಳಕನ್ನ ಜೀವಶಕ್ತಿಯಾಗಿ ಹೇಗೆ ಬದಲಾಯಿಸುತ್ತೆ? ಈ ಎಲ್ಲ ಪವಾಡಗಳ ಹಿಂದೆ ಅದ್ಭುತವಾದ ಜೈವಿಕ ಮೆಕ್ಯಾನಿಸಮ್ಗಳು ಇವೆ. ಬನ್ನಿ ಇವುಗಳನ್ನ ಒಂದೊಂದಾಗಿಯೇ ನೋಡೋಣ. ಸರಿ, ನಮ್ಮ ಈ ಬದುಕುಳಿಯುವ ಸಾಧನಗಳ ಕಿಟ್ನಲ್ಲಿ ಮೊದಲನೇ ವಿಷಯನೇ ಮಾನವನ ಪ್ರತಿವರ್ತಿತ ಕ್ರಿಯೆ. ಇದು ನಮ್ಮ ದೇಹದ ಲೈಟನಿಂಗ್ ಫಾಸ್ಟ್ ಪ್ರೊಟೆಕ್ಷನ್ ಸಿಸ್ಟಮ್, ಅಂದ್ರೆ ಅಪಾಯವನ್ನ ಗ್ರಹಿಸಿದ ತಕ್ಷಣ ನಮ್ಮನ್ನು ರಕ್ಷಿಸೋ ಒಂದು ಅದ್ಭುತ ವ್ಯವಸ್ಥೆ. ಹಾಗಾದ್ರೆ ಈ ಪ್ರತಿವರ್ತಿತ ಕ್ರಿಯೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾವು ಯೋಚನೆ ಮಾಡೋಕ್ಕೂ ಮುಂಚೆನೆ ಆಗುವ ಕ್ರಿಯೆ. ಉದಾಹರಣೆಗೆ, ಏನಾದ್ರೂ ಬಿಸಿ ಪಾತ್ರೆ ಮುಟ್ಟಿದಾಗ ತಕ್ಷಣ ಕೈ ಹಿಂದೆ ತಗೋತೀವಲ್ಲ, ಅದು ನಮ್ಮ ಮೆದುಳು ಯೋಚಿಸಿ ನಿರ್ಧಾರ ತಗೊಳ್ಳೋ ಅಷ್ಟೊತ್ತಿಗಾಗೋಗಿರುತ್ತೆ. ಯಾಕಂದ್ರೆ ಇಲ್ಲಿ ಸ್ಪೀಡ್ ತುಂಬಾನೇ ಮುಖ್ಯ. ನಮ್ಮ ದೇಹದ ಬಾಸ್ ಅಥವಾ ಕಮಾಂಡ್ ಸೆಂಟರ್ ಮೆದುಳೇ ಇರ್ಬೋದು, ಆದ್ರೆ ಇಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಮೆದುಳು ಬಳ್ಳಿ ಒಂದು ಶಾರ್ಟ್ಕಟ್ ತರ ಕೆಲಸ ಮಾಡುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡಿದಾಗೆ ಸಿಗ್ನಲ್ ಮೆದುಳಿಗೆ ಹೋಗೋ ಬದಲು ಮೆದುಳು ಬಳ್ಳಿಯಿಂದಾನೇ ವಾಪಸ್ ಬರುತ್ತೆ. ಇದರಿಂದಾಗಿ ಅಮೂಲ್ಯವಾದ ಮಿಲಿಸೆಕೆಂಡ್ಗಳು ಉಳಿದು ನಾವು ತಕ್ಷಣ ಸೇಫ್ ಆಗ್ತೀವಿ. ಈ ಪ್ರತಿವರ್ತನಾ ಚಾಪದ 5 ಹಂತಗಳನ್ನ ಒಮ್ಮೆ ಗಮನಿಸೋಣ. ಏನಾದ್ರೂ ಬಿಸಿಯಾದದ್ದು ತಾಗಿದ ತಕ್ಷಣ ನಮ್ಮ ಚರ್ಮದಿಂದ ಸಿಗ್ನಲ್ ಜ್ಞಾನವಾಹಿ ನರಕೋಶದ ಮೂಲಕ ಫ್ಲಾಶ್ ಅಂತ ಮೆದುಳು ಬಳ್ಳಿಗೆ ಹೋಗುತ್ತೆ. ಅಲ್ಲಿಂದ ತಕ್ಷಣವೇ ಕ್ರಿಯಾವಾಹಿ ನರಕೋಶದ ಮೂಲಕ ನಮ್ಮ ಸ್ನಾಯುಗಳಿಗೆ ಆರ್ಡರ್ ಹೋಗಿ ನಾವು ಕೈಯನ್ನು ಹಿಂದೆ ಸರಿಸ್ತೇವೆ. ಇದೆಲ್ಲ ನಡೆಯೋದು ಕಣ್ಣು ಮಿಟುಕಿಸೋದ್ಕಿಂತ ವೇಗವಾಗಿ. ಸರಿ, ಈಗ ಮನುಷ್ಯರ ಈ ಹೈಸ್ಪೀಡ್ ಸಿಸ್ಟಮ್ನಿಂದ ಸಸ್ಯಗಳ ಅದ್ಭುತ ಜಗತ್ತಿಗೆ ಹೋಗೋಣ. ಅವುಗಳು ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸ್ಕೊಳ್ತವೆ, ಅಂದ್ರೆ ಅವುಗಳ ಸ್ವಂತ ಫುಡ್ ಫ್ಯಾಕ್ಟರಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸಲು ಅಂದ್ರೆ ದ್ಯುತಿ ಸಂಶ್ಲೇಷಣೆಗೆ ಕೇವಲ 4 ಮುಖ್ಯ ಪದಾರ್ಥಗಳನ್ನ ಬಳಸ್ಕೊಳ್ತವೆ. ಇದನ್ನ ನಾವು ಜೀವನದ ಒಂದು ಸಿಂಪಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿಂದ ನೀರು, ಸೂರ್ಯನಿಂದ ಬೆಳಕು ಮತ್ತು ಎಲೆಗಳಿಗೆ ಹಸಿರು ಬಣ್ಣ ಕೊಡುವ ಕ್ಲೋರೋಫಿಲ್. ಅಷ್ಟೇ. ಇಲ್ಲಿ ನಡೆಯೋ ಕೆಮಿಕಲ್ ಮ್ಯಾಜಿಕ್ ನೋಡಿ. ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಒಂದು ಸ್ಪಾಂಜ್ ತರ ಹೀರ್ಕೊಂಡು ಆ ಶಕ್ತಿಯಿಂದ ನೀರನ್ನ ಒಡೆಯತ್ತೆ. ಆಮೇಲೆ ಗಾಳಿಲಿರೋ ಕಾರ್ಬನ್ ಡೈಆಕ್ಸೈಡನ್ನ ಬಳಸಿ ಎಲ್ಲಾ ಜೀವಿಗಳಿಗೂ ಬೇಕಾದ ಗ್ಲೂಕೋಸ್ ಅಂದ್ರೆ ಸಕ್ಕರೆಯ ರೂಪದಲ್ಲಿ ಶಕ್ತಿಯನ್ನ ತಯಾರಿಸುತ್ತೆ. ಈ ರಾಸಾಯನಿಕ ಸಮೀಕರಣ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬಹುದು, ಆದ್ರೆ ಇದು ನಮ್ ಭೂಮಿಯ ಮೇಲಿರೋ ಜೀವದ ಮೂಲ ಸೂತ್ರ. ಸಿಂಪಲ್ ಆಗಿ ಹೇಳೋದಾದ್ರೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರನ್ನ ತಗೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ನಮಗೆಲ್ಲ ಆಹಾರ ಅಂದ್ರೆ ಗ್ಲೂಕೋಸ್ ಮತ್ತು ಉಸಿರಾಡೋಕ್ಕೆ ಬೇಕಾದ ಆಮ್ಲಜನಕವನ್ನು ಕೊಡ್ತವೆ. ನಾವು ಬದುಕಿರೋದೇ ಈ ಒಂದು ಪ್ರಕ್ರಿಯೆಯಿಂದ. ಓಕೆ, ಆಹಾರ ತಯಾರಾಯ್ತು, ಆದ್ರೆ ಅದನ್ನ ಸಸ್ಯದ ಎಲ್ಲಾ ಭಾಗಕ್ಕೂ ತಲುಪಿಸ್ಬೇಕಲ್ಲ? ಹಾಗೆ ಬೇರುಗಳಿಂದ ನೀರನ್ನ ಎಲೆಗಳವರೆಗೂ ಸಾಗಿಸ್ಬೇಕಲ್ವೇ? ಬನ್ನಿ, ಸಸ್ಯದ ಒಳಗಿರೋ ಈ ಪರ್ಫೆಕ್ಟ್ ಪ್ಲಂಬಿಂಗ್ ಮತ್ತು ಡೆಲಿವರಿ ಸರ್ವಿಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಸಸ್ಯದ ಎಲೆಗಳಿಂದ ನೀರು ಆವಿಯಾಗುತ್ತಲ್ವಾ, ಅಂದ್ರೆ ಬಾಷ್ಪ ವಿಸರ್ಜನೆ ಆಗುತ್ತಲ್ವಾ, ಅದರಿಂದ ಒಂದು ರೀತಿಯ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಸ್ಟ್ರಾ ಹಾಕಿ ಜ್ಯೂಸ್ ಕುಡಿದ ಹಾಗೆ ಬೇರುಗಳಿಂದ ನೀರು ಎಷ್ಟೇ ಎತ್ತರದ ಮರವಾದ್ರೂ ಮೇರಕ್ಕೆ ತಲುಪುತ್ತೆ. ಸಸ್ಯಗಳಲ್ಲಿ 2 ಮುಖ್ಯ ಪೈಪ್ಲೈನ್ಗಳಿವೆ, ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ಕ್ಸೈಲಮ್ ಅನ್ನೋದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ, ನೀರು ಮತ್ತು ಖನಿಜಗಳನ್ನು ಬೇರಿನಿಂದ ಮೇಲಕ್ಕೆ ಮಾತ್ರ ತಗೊಂಡೋಗುತ್ತೆ. ಇದಕ್ಕೆ ಯಾವುದೇ ಎನರ್ಜಿ ಬೇಕಿಲ್ಲ. ಆದ್ರೆ ಫ್ಲೋಯಮ್ ಅದು 2 ವೇ ರೋಡ್. ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಬೇಕಾದ ಕಡೆಗೆಲ್ಲ ಸಾಗಿಸುತ್ತೆ. ಈ ಕೆಲ್ಸಕ್ಕೆ ಮಾತ್ರ ಅದಕ್ಕೆ ಶಕ್ತಿ ಬೇಕೇ ಬೇಕು. ಸರಿ, ನಮ್ಮ ಈ ಸಸ್ಯಗಳ ಬದುಕುಳಿಯುವ ಸಾಧನಗಳ ಪಟ್ಟಿಯಲ್ಲಿ ಕೊನೆಯ ವಿಷಯ, ಅವು ತಮ್ಮ ತ್ಯಾಜ್ಯ ವಸ್ತುಗಳನ್ನ ಹೇಗೆ ಮ್ಯಾನೇಜ್ ಮಾಡುತ್ತವೆ. ನಮ್ಗಿರೋ ಹಾಗೆ ಅವಕ್ಕೊಂದು ಪ್ರತ್ಯೇಕ ವಿಸರ್ಜನಾ ವ್ಯವಸ್ಥೆಯೇನೂ ಇಲ್ಲ, ಆದ್ರೂ ಅವು ತುಂಬಾ ಬುದ್ಧಿವಂತಿಕೆಯಿಂದ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತವೆ. ಸಸ್ಯಗಳು ಬಳಸೋ ಕೆಲವು ಸ್ಮಾರ್ಟ್ ಟ್ರಿಕ್ಸ್ ನೋಡಿ. ಕೆಲವು ವೇಸ್ಟನ್ನ ಉದುರೋ ಎಲೆಗಳಲ್ಲಿ ಸ್ಟೋರ್ ಮಾಡ್ತವೆ, ಇನ್ನು ಕೆಲವು ರಾಳ, ಅಂಟು ರೂಪದಲ್ಲಿ ಹಳೆ ಕಾಂಡದಲ್ಲಿ ಶೇಖರಿಸಿಡ್ತವೆ. ಅಷ್ಟೇ ಅಲ್ಲ, ಕೆಲವು ತ್ಯಾಜ್ಯಗಳನ್ನ ತಮ್ಮ ಬೇರುಗಳ ಮೂಲಕವೇ ಮಣ್ಣಿಗೆ ವಾಪಸ್ ಕಳಿಸ್ಬಿಡ್ತವೆ. ಎಂಥ ಅದ್ಭುತವಾದ ವ್ಯವಸ್ಥೆ ಅಲ್ವಾ?
ಹೀಗೆ ಮನುಷ್ಯನ ಮಿಂಚಿನ ವೇಗದ ಪ್ರತಿಕ್ರಿಯೆಯಿಂದ ಹಿಡಿದು ಸಸ್ಯಗಳು ಸದ್ದಿಲ್ಲದೆ ಸೂರ್ಯನ ಶಕ್ತಿಯನ್ನೇ ಜೀವಶಕ್ತಿಯನ್ನಾಗಿ ಬದಲಾಯಿಸುವವರೆಗೂ ಜೀವದ ಕೆಲವು ಅದ್ಭುತ ತಂತ್ರಗಳನ್ನ ನೋಡಿದ್ವಿ. ಈ ಎಲ್ಲ ನೈಸರ್ಗಿಕ ವಿಸ್ಮಯಗಳನ್ನ ನೋಡಿದ ಮೇಲೆ ಜೀವದ ಈ ವಿನ್ಯಾಸದ ಬಗ್ಗೆ ಎಂಥ ಅದ್ಭುತ ಅನ್ಸತ್ತೆ ಅಲ್ವಾ? ಇದರ ಬಗ್ಗೆ ಯೋಚಿಸಿ ನೋಡಿ.